ಸಿಗಂದೂರು ಸೇತುವೆ ರಾಜ್ಯದ ಅತಿ ಉದ್ದದ ತೂಗು ಸೇತುವೆ ಅಂತ ಖ್ಯಾತಿ ಪಡೆದಿದೆ. ಸಿಗಂದೂರು ಸೇತುವೆ ಕಾರ್ಯ ಬಹುತೇಕ ಅಂತ್ಯಗೊಂಡಿದೆ. ಬಹಳ ವರ್ಷಗಳಿಂದ ಕನಸಾಗಿ ಉಳಿದಿದ್ದಂತ ಸೇತುವೆ ಈಗ ನನಸಾಗ್ತಾ ಇದೆ. ಇನ್ನು ದ್ವೀಪದ ಜನರ ಸಂಕಷ್ಟದ ದಿನಗಳು ದೂರವಾಗಿ ಹೊಸ ಶಕೆ ಆರಂಭವಾಗುವ ಭರವಸೆ ಜನಸಾಮಾನ್ಯರಿಗೆ ಲಭಿಸಿದೆ. ಇನ್ನು ಸಿಗಂದೂರು ಸೇತುವೆಯನ್ನ ಜುಲೈ 14ರಂದು ಉದ್ಘಾಟನೆ ಮಾಡುವ ದಿನಾಂಕ ಕೂಡ ಈಗಾಗಲೇ ನಿಗದಿಯಾಗಿದೆ. ಇನ್ನು ಆ ಒಂದು ಉದ್ಘಾಟನೆಯನ್ನ ಕೇಂದ್ರ ಸಾರಿಗೆ ಸಚಿವರಾಗಿರುವಂತಹ ನಿತಿನ್ ಗಡ್ಕರಿ ಅವರು ಮಾಡಲಿದ್ದಾರೆ. ಸೊ ಇದೆಲ್ಲವೂ ಒಂದು ಕಡೆ ಆದ್ರೆ ಎಲ್ಲವೂ ಕೂಡ ಅಂದುಕೊಂಡಂತೆ ನಡೆದ್ರೆ ಸೇತುವೆ ಜುಲೈ 14ರಂದೇ ಲೋಕಾರ್ಪಣೆಯಾಗಲಿದೆ. ಆದ್ರೆ ಇದಕ್ಕೆ ಸುರಿಯುತ್ತಿರುವ ಧಾರಾಕಾರ ಮಳೆ ಅಡ್ಡಿಯಾಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿವೆ. ಒಂದು ವೇಳೆ ಮಳೆ ಕಾರ್ಯಕ್ರಮಕ್ಕೆ ಏನಾದ್ರೂ ಅಡ್ಡಿಪಡಿಸಿದ್ರೆ ಕಾರ್ಯಕ್ರಮ ಮುಂದಕ್ಕೆ ಹೋಗುವ ಸಾಧ್ಯತೆಗಳು ಕೂಡ ಇರುವಂತದ್ದು. ಇನ್ನು ಸೇತುವೆ ಉದ್ಘಾಟನೆಯಾಗಿ ವಾಹನ ಸಂಚಾರ ಪ್ರಾರಂಭವಾಗುವ ಮುನ್ನ ಸೇತುವೆಗೆ ನಾಮಕರಣ ಮಾಡುವ ವಿಚಾರವಾಗಿ ಇದೀಗ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಸಿಗಂದೂರು ಸೇತುವೆಗೆ 10 ಹಲವು ಹೆಸರುಗಳು ಪ್ರಸ್ತಾಪಗೊಂಡಿವೆ. ಅನೇಕರು ಈ ಸೇತುವೆ ಸಿಗಂದೂರು ದೇವರ ದರ್ಶನಕ್ಕೆ ಅನುಕೂಲ ಮಾಡಿಕೊಡುವ ಸೇತುವೆಯಾಗಿರೋದ್ರಿಂದ ಸಿಗಂದೂರು ಶ್ರೀ ಚೌಡೇಶ್ವರಿ ಅಂತ ಹೆಸರು ಇಡುವುದು ಸೂಕ್ತ ಅಂತ ಮನವಿ ಮಾಡ್ತಾ ಇದ್ದಾರೆ. ಇದರ ಜೊತೆಯಲ್ಲಿಯೇ ಸಿಗಂದೂರು ರಾಣಿ ಚೆನ್ನಭೈರಾದೇವಿ, ಸಿಗಂದೂರು ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಯಾಗಿರುವಂತಹ ರಾಮಪ್ಪ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಮತ್ತೆ ಕೆಲವರು ಈ ಸೇತುವೆ ನಿರ್ಮಾಣಕ್ಕೆ ಸಾಕಷ್ಟು ಮುತುರ್ವರ್ಜಿಯನ್ನ ವಹಿಸಿ ಕಾಳಜಿ ವಹಿಸಿ ಮಾಜಿ ಸಿಎಂ BS ಯಡಿಯೂರಪ್ಪನವರು ಅವರ ಪುತ್ರ ಸಂಸದ BY ರಾಘವೇಂದ್ರ ಸಾಕಷ್ಟು ಕೆಲಸ ಮಾಡಿದರ ಫಲವಾಗಿ ಕೇಂದ್ರದ ಅನುದಾನದೊಂದಿಗೆ ನಿರ್ಮಾಣವಾಗುತ್ತೆ. ಆದ್ರಿಂದ BY ಯಡಿಯೂರಪ್ಪ ಅವರ ಹೆಸರು ಇಡಬೇಕು ಅಂತ ಕೆಲವರು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಇನ್ನು ಈ ಸೇತುವೆ ಹಿಂದಿನಿಂದಲೂ ಕೂಡ ಸಿಗಂದೂರು ಸೇತುವೆ ಅಂತಾನೆ ಖ್ಯಾತಿ ಪಡೆದಿದೆ. ಅದನ್ನ ಅವ್ರು ಯಾರೇ ಹೋದ್ರು ಕೂಡ ಅದು ಸಿಗಂದೂರು ಸೇತುವೆ ಅಂತಾನೆ ಕರೀತಾ ಇದ್ರು. ಇನ್ನು ನೂತನವಾಗಿ ನಿರ್ಮಿಸಿರುವಂತಹ ಈ ಸೇತುವೆಗೆ ಇದೇ ಹೆಸರನ್ನ ಇಡಬೇಕು ಎನ್ನುವುದು ಅನೇಕರ ವಾದವಾಗಿದೆ. ಚಾಲ್ತಿಯಲ್ಲಿರುವ ಹೆಸರೇ ಸೂಕ್ತ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ವ್ಯಕ್ತಿಗಳ ಹೆಸರಿಟ್ಟರು ಹಿಂದಿನಿಂದಲೂ ಕೂಡ ಚಾಲ್ತಿಯಲ್ಲಿರುವ ಹೆಸರನ್ನ ಜನಸಾಮಾನ್ಯರು ಕರೆಯಲಿದ್ದಾರೆ. ಆದ್ರಿಂದ ಸಿಗಂದೂರು ಹೆಸರೇ ಸೂಕ್ತ ಅಂತ ಹೇಳ್ತಾ ಇರುವಂತದ್ದು. ಇದನ್ನ ಅಧಿಕೃತಗೊಳಿಸಬೇಕು ಅನ್ನೋದು ಅನೇಕರ ವಾದವಾಗಿದೆ. ಅಂದ್ರೆ ಸಿಗಂದೂರು ಸೇತುವೆ ಅಂತ ಏನ್ ಕರೀತಾ ಇದ್ವಿ ಅದೇ ಇರ್ಲಿ ಅನ್ನೋದು ಬಹಳಷ್ಟು ಮಂದಿ ಅಭಿಪ್ರಾಯ ಕೂಡ ಆಗಿರುವಂತದ್ದು. ಇನ್ನು ಒಂದ್ ರೀತಿಯಾಗಿ ಸಣ್ಣ ಗುಡಿಯಾಗಿದ್ದಂತ ಶ್ರೀ ಚೌಡೇಶ್ವರಿ ದೇವಸ್ಥಾನವನ್ನ ಅಭಿವೃದ್ಧಿಪಡಿಸಿ ಸಿಗಂದೂರು ದೇಗುಲವನ್ನ ರಾಜ್ಯದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವನ್ನಾಗಿಸಿದ ಕೀರ್ತಿ ಧರ್ಮಾಧಿಕಾರಿಯಾಗಿರುವಂತಹ ರಾಮಪ್ಪ ಅವರದು. ಈ ರೀತಿಯಲ್ಲಿ ಅಭಿವೃದ್ಧಿಪಡಿಸಿದ ಫಲವಾಗಿ ಇಂದು ಸೇತುವೆಯು ನಿರ್ಮಾಣ ಆಗಿದೆ. ಭಕ್ತಾದಿಗಳ ಪ್ರತಿನಿತ್ಯ ಆಗ್ರಹ ಪಡಿಸಿದ ಹಿನ್ನೆಲೆಯಲ್ಲಿ ಇದು ನಿರ್ಮಾಣ ಆಗಿದೆ. ಆದ್ರಿಂದ ಅವರ ಹೆಸರನ್ನ ಇಡುವುದು ಸೂಕ್ತ ಅಂತ ಅನೇಕರು ಚರ್ಚೆಯಲ್ಲಿ ಪಾಲ್ಗೊಂಡು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಸೇತುವೆ ಉದ್ಘಾಟನೆಗೂ ಮುನ್ನ ಅದರ ನಾಮಕರಣಕ್ಕಾಗಿ ಬಹಳಷ್ಟು ಚರ್ಚೆ ನಡೀತಾ ಇರುವಂಥದ್ದು. ಆ ಚರ್ಚೆ ಜೋರಾಗಿ ನಡೀತಾ ಇರುವಂಥದ್ದು. ಇನ್ನು ಅಂತಿಮವಾಗಿ ರಾಜ್ಯ ಸರ್ಕಾರ ಯಾವ ಹೆಸರನ್ನ ಸೂಚನೆ ಮಾಡುತ್ತೆ ಅಥವಾ ಕೇಂದ್ರ ಯಾವ ಹೆಸರನ್ನ ಇಡುತ್ತೆ ಅನ್ನೋದು ಮಾತ್ರ ನಿಗೂಢವಾಗಿ ಉಳಿದಿದೆ. ಸೊ ಮುಂದೆ ಕಾದು ನೋಡ್ಬೇಕಾಗತ್ತೆ ಈ ಸೇತುವೆಗೆ ಅಂತಿಮವಾಗಿ ಯಾರ ಹೆಸರನ್ನ ಇಡ್ಲಾಗತ್ತೆ ಅಥವಾ ನಾನು ಆಗ್ಲೇ ಹೇಳಿದಾಗೆ ಶ್ರೀ ಚೌಡೇಶ್ವರಿ ಅವರ ಹೆಸರನ್ನ ಇಡ್ತಾರಾ ಅಥವಾ ವ್ಯಕ್ತಿಗಳ ಹೆಸರನ್ನ ಇಡ್ತಾರಾ, ಇದನ್ನೆಲ್ಲವನ್ನು ಕೂಡ ಕಾದು ನೋಡ್ಬೇಕಿದೆ. ಮೋದಿಯವರ ಸರ್ಕಾರದ ನೇತೃತ್ವದಲ್ಲಿ ಒಂದು ಐತಿಹಾಸಿಕವಾದ ಕೊಡುಗೆ ನಮ್ಮ ಶಾಲಾದ್ಯಮಗಳೇ ಸಂತಸರಿಗೆ, ಅದರಲ್ಲೂ ವಿಶೇಷವಾಗಿ ಹೊಳೆಬಾರ್ದು ಅಂಬಾರ್ಕೊಳ್ಳೂರು ಕಳಸವಳ್ಳಿ ಈ ಭಾಗಕ್ಕೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯಿಂದ ಗಡ್ಕರಿಜಿಯವರ ಆರೈಕೆಯಿಂದ ಯಡಿಯೂರಪ್ಪಜಿಯವರ ಸಂಕಲ್ಪದಿಂದ ಸುಮಾರು 473 ಕೋಟಿಯ ಒಂದು ಮುಖ್ಯವಾದಂತಹ ಒಂದು ಸೇತುವೆ, ಇಡೀ ದೇಶದಲ್ಲಿ ಅತ್ಯಂತ 2ನೇ ಉದ್ದವಾದಂತಹ ಸೇತುವೆ ಲೋಕಾರ್ಪಣೆ ಮಾಡಲಿಕ್ಕೋಸ್ಕರ ಗೌರವಾನ್ವಿತ ಕೇಂದ್ರ ಭೂ ಸಾರಿಗೆ ಸಚಿವರಾದಂತಹ ನಿತಿನ್ ಗಡ್ಕರಿಜಿಯವರು ಇದೇ ಜುಲೈ 14ನೇ ತಾರೀಕು ಸೋಮವಾರ ಅಧಿಕೃತವಾಗಿ ಅವರು ಉದ್ಘಾಟನೆ ನೆರವೇರಿಸಿಕೊಡ್ತಾ ಇದ್ದಾರೆ. ನಮ್ಮ ರಾಜ್ಯದ ಗೌರವಿತ ಇನ್ನೊಬ್ಬ ಹಿರಿಯ ಕೇಂದ್ರದ ಮಂತ್ರಿಗಳಾದ ಪ್ರಹ್ಲಾದ್ ಜೋಶಿ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಈ ಒಂದು ಐತಿಹಾಸಿಕ ಸೇತುವೆಗೆ ಸಾಕಷ್ಟು ಇತಿಹಾಸ ಇದೆ. ಈ ಸಂದರ್ಭದಲ್ಲಿ ನಮ್ಮ ಸಂಘಟನೆಯಿಂದ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀವಿ, ರಾಜ್ಯ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊತೀವಿ. ಈ ಸೇತುವೆಗೆ ಸಿಗಂದೂರು ಚೌಡೇಶ್ವರಿ ನಮ್ಮ ಹೊಳೆಬಾಗಿಲು ಕಳಸವಳ್ಳಿ ಇದು ಅಧಿಕೃತವಾದಂತಹ ಸರ್ಕಾರದ ಆದೇಶ ಇದ್ರೂ ಕೂಡ ಆ ಸೇತುವೆಗೆ ಸಿಗಂದೂರು ತಾಯಿಯ ಹೆಸರನ್ನ ಇಡಬೇಕು. ಅದಕ್ಕೆ ಬೇಕಾದ NOC
ರಾಜ್ಯ ಸರ್ಕಾರ ಕೊಡಬೇಕು. ಕೇಂದ್ರಕ್ಕೂ ಕೂಡ ನಾವು ವಿನಂತಿಯನ್ನು ಮಾಡಿಕೊಂಡು ಆ ಹೆಸರನ್ನು ಅಧಿಕೃತಗೊಳಿಸುವಂತ ಕೆಲಸದಲ್ಲಿ ನಾವೆಲ್ಲರೂ ಕೂಡ ಮಾಡ್ತೀವಿ. ಹಾಗಾಗಿ ದಯಮಾಡಿ ರಾಜ್ಯ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ವಿನಂತಿಯನ್ನು ಮಾಡ್ಕೊಂತ ಅಧಿಕೃತವಾಗಿ ಶಿವದುರ್ಗ ತಾಯಿ ಹೆಸರನ್ನ ಅನೌನ್ಸ್ಮೆಂಟ್ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತೀವಿ. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 ಕೆಜಿ ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.